ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರ ಸಹಸ್ರ ನಾಮ ಚಿಂತನಾ ಯಜ್ಞದಲ್ಲಿ ಇವತ್ತಿನ ದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಒಂದು ಔದಾರ್ಯ ಎಷ್ಟಿದೆ ಅನ್ನೋದನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದೀಪ್ತಮೂರ್ತಿಮತೇ ನಮಃ. ನಮ್ದು ನಿಮ್ದು ಎಲ್ಲ ಶರೀರ ಮೂರ್ತಿ ಮತ್ತೆ ಅಲ್ಲ, ಇನ್ನು ದೀಪ್ತ ಮೂರ್ತಿ ಹೇಗ್ತಾನೆ ಆಗ್ಲಿಕ್ಕೆ ಸಾಧ್ಯ? ನಮ್ದೆಲ್ಲ ಕೈ ಸರಿ ಇದ್ರೆ ಕಾಲ್ ಸರಿ ಇರಲ್ಲ. ನಮ್ಮ ಶರೀರ ಇವತ್ತಿನ ದಿನ ಒಬ್ಬೊಂದು ಕಣ್ಣು ಸರಿ ಇರಲ್ಲ, ಒಬ್ಬ ಕಿವುಡನಾಗಿರ್ತಾನೆ, ಒಬ್ಬ ಬಧಿರನಾಗಿರ್ತಾನೆ, ಒಬ್ಬ ಕುರುಡನಾಗಿರ್ತಾನೆ, ಒಬ್ಬ ಕುಂಟನಾಗಿರ್ತಾನೆ, ಒಬ್ಬ ಹೆಳವನಾಗಿರ್ತಾನೆ, ಅಥವಾ ಇನ್ಯಾವುದ್ಯಾವುದೋ ರೋಗಗಳಿಂದ ಇವತ್ತಿನ ದಿನ ಪೀಡಿತರಾಗಿ ಇವತ್ತಿನ ದಿನ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಕೆಲವರಿಗೆ ವ್ಯಕ್ತ ರೋಗ, ಇನ್ ಕೆಲವರಿಗೆ ಅವ್ಯಕ್ತ ರೋಗ ಅನ್ನೋದು ಇಷ್ಟೇ. ನಿರೋಗಿಯಾದ ಅರ್ಥಾತ್ ರೋಗರಹಿತನಾದ ಒಬ್ಬ ಪುರುಷ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವರವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಆ ಶರೀರವನ್ನು ಇವತ್ತಿನ ದಿನ ಪಡೆದುಕೊಳ್ಳೋದನ್ನು ನಾವು ಕೇಳ್ತೇವೆ. ಹಾಗಾಗಿ ನಮ್ಮ ಶರೀರದಲ್ಲಿ ಇಂಥ ಅವಲಕ್ಷಣಗಳೇ ತುಂಬಿಕೊಂಡಿದೆ. ಹಾಗಾದ್ರೆ ನಮ್ಮ ಶರೀರವೇ ಇವತ್ತಿನ ದಿನ ಮೂರ್ತಿ ಮತ್ತಲ್ಲ, ಇನ್ನೇನ್ ತಾನೇ ದೇವತಾ ಸಾನ್ನಿಧ್ಯ ಅಥವಾ ದೇವತೆಗಳಂಥ ವರ್ಚಸ್ಸು ಅಥವಾ ಉತ್ತಮವಾದ ಕಾಂತಿ ನಮ್ಮ ಈ ಮನುಷ್ಯ ದೇಹದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ? ಪ್ರತಿನಿತ್ಯ ದೇವತಾರ್ಚನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಮಾನುಷೋ ಗಂಧ ಆಯಾತಿ ದೇವ ತತ್ ಕ್ಷಮ್ಯತಾಂ ಪ್ರಭೋ. ಈ ದುರ್ಗಂಧ ಬರ್ತಾ ಇದೆ, ನನ್ನ ದೇಹದಿಂದ ಹೊರಹೊಮ್ಮುತ್ತಾ ಇದೆ, ಪರಮಾತ್ಮ ನನ್ನನ್ನ ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಅವಲಕ್ಷಣಗಳು ನಮ್ಮ ದೇಹದಲ್ಲಿ ಇದ್ದರೆ ರಾಘವೇಂದ್ರ ತೀರ್ಥರ ಒಂದು ಶರೀರ ಹೇಗಿದೆ ಅಂತ ಹೇಳಿದ್ರೆ ದೀಪ್ತ ಮೂರ್ತಿಮತ್ತಾಗಿದೆ ಅಂತೆ. ಅವರ ಶರೀರ ಮೂರ್ತಿಮತ್ತಾಗಿದೆ ಅಂತ. ಅದು ಹೇಗ್ ಮೂರ್ತಿಮತ್ತಾಗಿದೆ? ಪ್ರಹ್ಲಾದರಾಜರ ಅವತಾರ, ವ್ಯಾಸತೀರ್ಥರಾಗಿ ಅನೇಕ ಸೇವೆಗಳನ್ನ, ಪರಮಾತ್ಮನ ಸೇವೆಗಳನ್ನ ಮಾಡಿದ್ದಾರೆ. ಇಷ್ಟೆಲ್ಲ ತಪಸ್ಸು ಮಾಡಿದ ಮೇಲೆ ರಾಯರ ಅವತಾರ ಮಾಡಿದಾಗ ಅವರ ದೇಹ ಮೂರ್ತಿಮತ್ತಾಗದೆ ಅಥವಾ ಉತ್ತಮ ಲಕ್ಷಣಗಳಿಂದ, ದೇವತಾ ಲಕ್ಷಣಗಳಿಂದ ಕೂಡದೇ ಇರಲಿಕ್ಕೆ ಹೇಗ್ತಾನೆ ಸಾಧ್ಯ? ನಾವೇ ಹೇಳ್ತೇವೆ, ಒಳ್ಳೆ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಅವರ ಅಜ್ಜ ಮಾಡಿರೋ ತಪಸ್ಸು ಎಲ್ಲಿ ಹೋಗುತ್ತೆ? ಅವರ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಎಲ್ಲಿಗೆ ಹೋಗುತ್ತೆ? ಅದಕ್ಕೋಸ್ಕರ ಉತ್ತಮ ಸಂತಾನ ಆಗಿದೆ ಅಂತ ನಾವು ಹೇಳ್ತೇವೆ. ಹೇಗೋ ಹಾಗೆ ಇವತ್ತಿನ ದಿನ ರಾಘವೇಂದ್ರ ತೀರ್ಥರು ತಮ್ಮ ಹಿಂದಿನ ಅನೇಕ ಅವತಾರಗಳಲ್ಲಿ ಪರಮಾತ್ಮನ ಅವಿಚ್ಛಿನ್ನವಾದ ಸೇವೆಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿರುವ ಪರಿಣಾಮ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ದೇಹ ಉತ್ತಮವಾದ ಕಾಂತಿಯಿಂದ ಹೊಳಿತಾ ಇದೆ. ರಾಯರ ದೇಹ ಬಿಡಿ, ರಾಯರ ಬೃಂದಾವನಕ್ಕೆ ಇವತ್ತಿನ ದಿನ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾ ಇರಬೇಕಾದ್ರೆ ನಮ್ಮ ದೃಷ್ಟಿ ಅಕ್ಕಪಕ್ಕ ಹರಿತಾ ಇದ್ರು ಕೂಡ ಅಭಿಷೇಕ, ಅಲಂಕಾರ, ಮಂಗಳಾರತಿ ಇವೇ ಮೊದಲಾದ ಕರ್ಮಗಳನ್ನ ರಾಯರ ಬೃಂದಾವನಕ್ಕೆ ಮಾಡ್ತಾ ಇದ್ರೇನೆ ಆ ಬೃಂದಾವನವೇ ಇವತ್ತಿನ ದಿನ ಅವರ ಮೃತ್ತಿಕೆ ಇರತಕ್ಕಂಥ ಬೃಂದಾವನದಲ್ಲೇ ಇಷ್ಟು ಕಾಂತಿ ಇದೆ ಅಂತ ಹೇಳಿದ್ರೆ ಸಾಕ್ಷಾತ್ತಾಗಿ ಇನ್ನು ರಾಘವೇಂದ್ರ ತೀರ್ಥರ ದೇಹದಲ್ಲಿ ಇನ್ನೆಷ್ಟು ಕಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕಾಂತಿಯಿಂದ ಕೂಡಿದ ರಾಯರು ನಾವು ಪ್ರಾರ್ಥನೆ ಮಾಡ್ಕೋಬೇಕು, ರಾಘವೇಂದ್ರ ತೀರ್ಥರೇ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟ ಲಕ್ಷಣಗಳನ್ನು ಕೂಡ ತೆಗೆದು ಹಾಕಿ ಉತ್ತಮ ಲಕ್ಷಣಗಳನ್ನು ಕೊಟ್ಟು ಉತ್ತಮ ಕಾಂತಿಯಿಂದ ನಮ್ಮ ದೇಹವೂ ಕೂಡ ಹೊಳೆಯುವಂತಹ ಒಂದು ಅನುಗ್ರಹವನ್ನ ನೀವು ಮಾಡಿ ಅನ್ನುವಂತಹ ಒಂದು ವಿಚಿತ್ರ ಅಂತ ಹೇಳೋದಕ್ಕಿಂತಲೂ ಕೂಡ
ಒಂದು ಭಕ್ತಿ ತುಂಬಿದ ಪ್ರಾರ್ಥನೆಯನ್ನು ಈ ನಾಮದಲ್ಲಿ ನಾವು ರಾಯರಿಗೆ ಸಲ್ಲಿಸಬಹುದಾಗಿದೆ. ಇಂತಹ ರಾಘವೇಂದ್ರ ತೀರ್ಥರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.